ಮಿಥಿಲಾ ನಗರದ ಮಹಾರಾಜ ಜನಕನು ಧರ್ಮನಿಷ್ಠ ಮತ್ತು ಪ್ರಜಾಪಾಲಕನಾಗಿದ್ದನು. ಅವನ ದತ್ತುಪುತ್ರಿ ಸೀತಾದೇವಿ ಸೌಂದರ್ಯ, ಶೀಲ ಮತ್ತು ಧರ್ಮದ ಪ್ರತಿರೂಪವಾಗಿದ್ದಳು. ಸೀತೆಯ ವಿವಾಹಕ್ಕಾಗಿ ಜನಕನು ಒಂದು ವಿಶಿಷ್ಟ ಶರ್ತವನ್ನು ವಿಧಿಸಿದ್ದನು. ಪರಶುರಾಮನ ಶಿಷ್ಯನಾದ ಮಹಾವೀರ ಶಿವನ ಧನುಸ್ಸನ್ನು ಎತ್ತಿ ಬಗ್ಗಿಸಬಲ್ಲವನೇ ಸೀತೆಯನ್ನು ವರಿಸಬಹುದೆಂದು ಘೋಷಿಸಿದನು. ಅನೇಕ ರಾಜರು ಪ್ರಯತ್ನಿಸಿದರೂ ಆ ಭಾರವಾದ ಧನುಸ್ಸನ್ನು ಕದಲಿಸಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಅಯೋಧ್ಯೆಯ ರಾಜಕುಮಾರರಾದ ಶ್ರೀರಾಮ ಮತ್ತು ಲಕ್ಷ್ಮಣರು ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ಮಿಥಿಲೆಗೆ ಬಂದರು. ಜನಕನ ಆಹ್ವಾನದ ಮೇರೆಗೆ ಶ್ರೀರಾಮನು ಶಿವಧನುಸ್ಸಿನ ಬಳಿಗೆ ಹೋಗಿದನು. ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗುವಂತೆ ರಾಮನು ಸುಲಭವಾಗಿ ಧನುಸ್ಸನ್ನು ಎತ್ತಿ ಬಗ್ಗಿಸಿದನು. ಬಗ್ಗಿಸುವಾಗ ಧನುಸ್ಸು ಭಾರಿಯಾದ ಶಬ್ದದೊಂದಿಗೆ ಮುರಿಯಿತು. ಸಭೆಯಲ್ಲಿ ಜಯಘೋಷ ಮೊಳಗಿತು. ಜನಕನು ಆನಂದದಿಂದ ಸೀತೆಯನ್ನು ಶ್ರೀರಾಮನಿಗೆ ವರವಾಗಿ ಅರ್ಪಿಸಿದನು. ಸೀತಾರಾಮರ ವಿವಾಹವು ಭವ್ಯವಾಗಿ ನೆರವೇರಿತು. ಅಯೋಧ್ಯೆ ಮತ್ತು ಮಿಥಿಲಾ ಎರಡೂ ನಗರಗಳಲ್ಲಿ ಹರ್ಷೋತ್ಸವ ನಡೆಯಿತು. ಈ ವಿವಾಹವು ಧರ್ಮ, ಪ್ರೀತಿ ಮತ್ತು ಕರ್ತವ್ಯದ ಮಹತ್ವವನ್ನು ಸಾರುವ ದಿವ್ಯ ಘಟನೆಯಾಗಿ ಯುಗಯುಗಾಂತರಗಳಿಗೂ ಸ್ಮರಣೀಯವಾಯಿತು.